ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆಗಳ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿಯ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆಯನ್ನ ಆಯೋಜಿಸಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಎಸ್ಐ ಜಿ ನಾಗರಾಜ್ ರವರು ನೇತೃತ್ವ ವಹಿಸಿದ್ದರು. ಹೋಬಳಿ ವ್ಯಾಪ್ತಿಯ ದಲಿತ ಮುಖಂಡರುಗಳು ಮಾತನಾಡಿ, ಪೊಲೀಸ್ ಠಾಣೆಯ ಸರಹದ್ದಿಗೆ ಸೇರಿದ ಗ್ರಾಮಗಳ ದಲಿತರುಗಳಿಗೆ ಆಗುವ ಅನ್ಯಾಯ ಮತ್ತು ಕಚೇರಿಗಳಿಗೆ ಮನವಿಗಳನ್ನು ನೀಡಿದಾಗ ಗಮನ ಹರಿಸದಿರುವ ಬಗ್ಗೆ ಹಾಗೂ ಗ್ರಾಮಗಳಲ್ಲಿ ದಲಿತರುಗಳಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಬಿಡಿಬಿಡಿಯಾಗಿ ತಿಳಿಸಿದರು. ನಂತರ ಮುಂದಿನ ಸಭೆಗಳಲ್ಲಿ ದಲಿತರುಗಳಿಗೆ ಸಿಗಬೇಕಾಗಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಎಲ್ಲರಿಗೂ ತಿಳಿಯುವ ಹಾಗೆ ತಿಳಿಸಬೇಕೆಂದು ಮನವಿ ಮಾಡಿಕೊಂಡರು. ಜೀವಿಕಾ ಸಂಘಟನೆಯ ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಶ್ರೀನಿವಾಸ್, ಡಿಎಸ್ಎಸ್ ಸಂಘಟನೆಯ ತಾಲೂಕು ಸಂಚಾಲಕ ಲಕ್ಕೇನಹಳ್ಳಿ ವೆಂಕಟೇಶ್, ದಡಂಘಟ್ಟ ತಿರುಮಲೇಶ್, ದೊಡ್ಡತೇಕಹಳ್ಳಿ ದ್ಯಾವಪ್ಪ, ದಿಬ್ಬೂರಹಳ್ಳಿ ಗುರ್ಲಪ್ಪ, ನೀಲವರಾತಹಳ್ಳಿ ಸಿ ಮಂಜುನಾಥ್, ಉಪನ್ಯಾಸಕ ನರಸಿಂಹಮೂರ್ತಿ ಮುಂತಾದವರು ಭಾಗವಹಿಸಿದ್ದು ದಲಿತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರು. ಎನ್ಎ ಚಂದ್ರಶೇಖರ್, ಜಿಕೆ ನ್ಯೂಸ್ ಕನ್ನಡ, ಶಿಡ್ಲಘಟ್ಟ. ಮದ್ಯಪಾನದ ವಿಚಾರವಾಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ. ನಾವು ಮದ್ಯಪಾನದ ವಿಚಾರವಾಗಿ ನಾವು ಯಾವತ್ತೂ ಅವರಿಗೆ ಯಾವುದೇ ವಿಚಾರವಾಗಿ ನಾವು ಈಗ ಒಂದು ಏನು ಸಮಾಧಾನವಾಗಿ ಮಾತಾಡೋ ಇದರಲ್ಲಿಲ್ಲ. ಕೇಸೆ ಮದ್ಯಪಾನ ಮಾರಾಟ ಮಾಡಿ ಜನರನ್ನ ಹಾಳು ಮಾಡಿ ಅವ್ರ ಜೀವನದಿಂದ ಇವ್ರು ಚೆನ್ನಾಗಿ ಆಗೋದು ನಮ್ಗೇನು ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಕೊಂತೀನಿ. ನಮ್ಗೆ ಆಮೇಲೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಬ್ಯಾನರ್ ಹಾಕಿ ಇಂಡೋರಲ್ಲಿ ಮಾಡಿ ಸಾಧ್ಯ ಆದಷ್ಟು ಈಗೆಲ್ಲ ಮಾತಾಡ್ತಿರೋದೆಲ್ಲ ನಿಮ್ಮ ಲಿಮಿಟಲ್ಲಿ ಏನು ಬರ್ತಿದೆ ಅದನ್ನು ಮಾತಾಡ್ತಿಲ್ಲ, ಹೊರಗಡೆನೇ ತುಂಬ ಮಾತಾಡ್ತಿದ್ದಾರೆ. ಆಯ್ತಾ? ಅಲ್ಲ ಸರ್, ಜಸ್ಟ್ ಕೇಳಿಸ್ಕೊಡಿ. ನಿಮ್ಮ ಲಿಮಿಟಲ್ಲಿ ಏನು ಬರುತ್ತೋ ಅದನ್ನು ನೀವು ಪರಿಶೀಲನೆ ಮಾಡೋದನ್ನ ಸರಿ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಓಕೆನಾ? ನೆಕ್ಸ್ಟ್ ಇಲ್ಲೇನು ರವಿನೇ ಬೇರೆ ಬೇರೆ ಪ್ರಾಬ್ಲಮ್ಸ್ ಇವತ್ತು ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ನೆಕ್ಸ್ಟ್ ಸಭೆ ಏನು ಮಾಡ್ತೀರಾ ಆ ಸಭೆಗೆ ದಯವಿಟ್ಟು ಅವ್ರನ್ನೂ ಕೂಡ ವೇದಿಕೆ ಮೇಲೆ ಕೂರಿಸಿ ಎಲ್ಲರೂ ಮುಕ್ತವಾಗಿ ಮಾತಾಡ್ಬೋದು. ಆ ಪ್ರಾಬ್ಲಮ್ಸ್ ಕೂಡ ಸಾರ್ಟ್ ಔಟ್ ಆಗೋಕ್ಕೆ ಒಂದು ದಾರಿ ಸಿಗುತ್ತೆ ಅಂತ. ಇದು ಜಸ್ಟ್ ಇನ್ಪುಟ್ ಸರ್ ಪ್ರಾಬ್ಲಮ್ದಲ್ಲಿ. ಇನ್ನೇನೇ ಇದ್ರು ಇಲ್ಲೇನು ಕುಂದುಕೊರತೆಗಳು ಏನಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಸರ್. ಇದು ದಯವಿಟ್ಟು ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ಮಲ್ಲಿ ಯಾವ ಇಲಾಖೆ ಸಿಗುತ್ತೆ, ಇಲ್ಲಿ ಪಂಚಾಯತಿ ಸಿಗುತ್ತೆ, ಅದರಲ್ಲೇ ಹೋಗ್ಬಿಟ್ಟು ನಮ್ಮ ಟೈಮೇ ಆಗಲ್ಲ. ಇವತ್ತು ಕುಂದುಕೊರತೆಗಳ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಸಂತೋಷ ವಿಷಯ. ಯಾವ ಏನು ಹೇಳಿಲ್ಲ. ನಾನು ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಜೊತೆಗೆ ಈಗ ಅಡ್ವೊಕೇಟ್ ಆಗಿ ಎನ್ರೋಲ್ ಮಾಡ್ಕೊಂಡಿದ್ದೀನಿ. ಈಗ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ನಾನು ಸುಮಾರು ರಂಜನ್ ಸರ್ ಇದ್ದಾಗಿಂದನೂ ನಾನು ಕೆಲವೊಂದು ಸಭೆಗಳಿಗೆ ಬರ್ತಾ ಇದ್ದೆ. ಆದರೆ ಕೆಲವೊಂದು ನಾನು ಯಾಕಂದ್ರೆ ನೇರವಾಗಿ ಮಾತಾಡ್ತೀನಿ. ನೇರವಾಗಿ ಮಾತಾಡೋದ್ರಿಂದ ಇವನೇನೋ ನೇರವಾಗಿ ಮಾತಾಡ್ತಾನೆ, ಸ್ವಲ್ಪ ನೋಡ್ಕೊಳ್ರಿ ಅಂತ ಪೊಲೀಸವರು ನಮ್ಮ ಮೇಲೆ ಸ್ವಲ್ಪ ಅದು ನೀವು ಮಾಡ್ತಾ ಇಲ್ಲ, ಸ್ವಲ್ಪ ಆ ಥರ ಒಂದು ಮುನ್ಸೂಚನೆಗಳು ರಂಜನ್ ಸರ್ ಇದ್ದಾಗ, ಪಾಪಣ್ಣವರಿದ್ದಾಗ ಇದೆಲ್ಲ ಆಗಿದ್ದಾರೆ. ಆದರೆ ನಾನು ಎದುರ್ಕೊಳ್ಳಲ್ಲ. ಇಲ್ಲಿ ಈಗ ಈ ಕುಂದುಕೊರತೆಗಳ ಸಭೆ ಮಾತಾಡಿದೆ ಪೊಲೀಸ್ ಸ್ಟೇಷನ್ಗೆ ಆಗ್ತಿದೆ ಅಲ್ವಾ? ಗಂಬಿನಹಳ್ಳಿ ಶಿಡ್ಲಘಟ್ಟ ಕೊಡಪ್ಪ, ನಾನಿಲ್ಲ ಈಗಲ್ಲಿ ಗೊತ್ತಿಲ್ಲ ಪಾಪ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.